ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಕಲರ್ಫುಲ್ ವೇ. ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಿನ ವಿಶೇಷ ಏನು ಅಂದರೆ, ನಾವು ಇವತ್ತು ಭದ್ರಾವತಿಗೆ ಬಂದಿದ್ದೀವಿ. ಇಲ್ಲಿ ಜಾತ್ರೆ ಇರೋದ್ರಿಂದ ನಮ್ಮ ಅಕ್ಕನ ಮನೆಗೆ ಭದ್ರಾವತಿಗೆ ಬಂದಿದ್ದೀವಿ. ಬೆಳಗ್ಗೆ 5:15ಗೆ, ಅಲ್ಲಿ ಬೆಂಗಳೂರಿಂದ 11 ಗಂಟೆ ಬಸ್ ಹತ್ತಿ ಇಲ್ಲಿ 5:15ಗೆ ರೀಚ್ ಆಗಿದ್ದೀವಿ. ಇವಾಗಷ್ಟೇ ಬಂದು ಕುತ್ಕೊಂಡಿದ್ದೀವಿ. ನೋಡಿ ಇವರಿಬ್ಬರು ಹೇಗೆ ಕೂತಿದ್ದಾರೆ. ಹಾಯ್ ಹೇಳ್ರಿ. ಇದು ಹಳ್ದಮ್ಮ ದೇವಸ್ಥಾನ, ಭದ್ರಾವತಿ ಅಗಸರ ಬೀದಿ. ಇಲ್ಲೇ ಇವಾಗ ಜಾತ್ರೆ ನಡೀತಾ ಇರೋದು. ಈ ಜಾತ್ರೆಗೋಸ್ಕರನೇ ನಾವು ಬಂದಿರೋದು. ಮತ್ತು ಈ ದೇವಸ್ಥಾನ ಹತ್ರನೇ ನಮ್ಮ ಅಕ್ಕನ ಮನೆ ಕೂಡ ಇರೋದು. ಬೆಳಿಗ್ಗೆ ಬರ್ತಿದ್ದಂಗೆ ನಮ್ಮ ಅಕ್ಕ ನಡೀರಿ ದೇವಸ್ಥಾನ ಹತ್ರ ಹೋಗೋಣ, ದೇವರು ರಾತ್ರಿ ನೈಟ್ ಫುಲ್ಲು ಮೆರವಣಿಗೆ ಆಗಿ ಬೆಳಗಿನ ಜಾವ ದೇವಸ್ಥಾನ ತಲುಪುತ್ತೆ. ಸೊ ಅದನ್ನ ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಬನ್ನಿ ಹೋಗೋಣ ಅಂತ ತಕ್ಷಣ ಇಮಿಡಿಯೇಟಾಗಿ ಹಾಗೆ ಕರ್ಕೊಂಬಂದು. ನಿಜವಾಗ್ಲೂ ಅವಳು ಹೇಳ್ದಂಗೆ ತುಂಬಾ ಚೆನ್ನಾಗಿತ್ತು. ಧಾಮ್ ಧೂಮ್ ಅಂತ ಜಾತ್ರೆ ಮಾಡ್ತಾಯಿದ್ರು. ಬೆಳಗಿನ ಜಾವ ದೇವ್ರನ್ನ ಹೇಗೆ ದೇವಸ್ಥಾನಕ್ಕೆ ಬರಮಾಡ್ಕೊಳ್ತಿದ್ರು ಅಂತ ನೀವು ಸಹ ಈ ವಿಡಿಯೋದಲ್ಲಿ ನೋಡ್ಬೋದು. ಇಲ್ಲಿ ಊರ ಹೆಂಗಸರೆಲ್ಲ ನೀಟಾಗಿ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿಕೊಂಡು ಗಂಗೆನ ತಲೆ ಮೇಲೆ ಹೊತ್ಕೊಂಡು ಗಂಗೆ ಪೂಜೆಗಂತ ಹೋಗ್ತಾ ಇದ್ದಾರೆ. ಇದೆಲ್ಲ ಆಗ್ತಾ ಇರೋದು ಬೆಳಗಿನ ಜಾವ, ಇವಾಗ 6 ಗಂಟೆ ಆಗಿರ್ಬೋದು ಅಷ್ಟೇ. ಹಾಗೆ ಇಲ್ಲಿ ಬೇರೆ ಬೇರೆ ವಾದ್ಯ ತಂಡಗಳು ಬಂದಿತ್ತು. ಬೇರೆ ಬೇರೆ ವಾದ್ಯಗಳ ಜೊತೆಗೆ ದೇವ್ರನ್ನ ಬರಮಾಡ್ಕೊಂಡ್ರು ಸಹ. ಆ್ಯಕ್ಚುಲಿ ಶ್ರೀಜುಗೆ ಇದು ಫಸ್ಟ್ ಟೈಮು, ಅವಳು ಜಾತ್ರೆ ನೋಡೇ ಇರಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ನಂಗೆ ಗೊತ್ತಿರೋಂಗೆ ಅವಳು ಸಖತ್ತಾಗಿ ಹೋಲ್ ಡೇ ಎಂಜಾಯ್ ಮಾಡ್ತಾಳೆ ಅಂದ್ಕೊಳ್ತೀನಿ. ಇದು ನೀವೀಗ ನೋಡ್ತಾ ಇರೋದು ಗ್ರಾಮ ದೇವತೆ ಹಳ್ದಮ್ಮ ದೇವಿಯ ಉತ್ಸವ. ಅಷ್ಟರಲ್ಲಿ ಶ್ರೀಕಾಂತ್ ಅವರು ಸಹ ಫ್ರೆಶ್ ಅಪ್ ಆಗಿಬಿಟ್ಟು ಬಂದರು. ಎಲ್ಲರೂ ಒಟ್ಟಿಗೆ ದರ್ಶನವನ್ನು ಮುಗಿಸ್ಕೊಂಡ್ವಿ. ಪಕ್ಕದಲ್ಲೇ ಇರುವಂಥ ಇನ್ನೊಂದು ದೇವಸ್ಥಾನದಲ್ಲೂ ಸಹ ಮೆರವಣಿಗೆ ಬರ್ತಾಯಿತ್ತು. ಹಾಗಾಗಿ ಅಲ್ಲೂ ಸಹ ನೋಡಿಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಒಟ್ಟಿಗೆ ಅಲ್ಲಿ ಹೋದ್ವಿ. ಅಷ್ಟರಲ್ಲಿ ಆಲ್ಮೋಸ್ಟ್ ಬೆಳಕಾಗಿತ್ತು. ಅಲ್ಲೂ ತುಂಬಾ ಚೆನ್ನಾಗಿತ್ತು. ಬೇರೆ ಬೇರೆ ವೇಷಗಳೆಲ್ಲ ಹಾಕ್ಕೊಂಡು ತಮಟೆ ಇದೆಲ್ಲ ಚೆನ್ನಾಗಿತ್ತು. ಅಲ್ಲೂ ಸ್ವಲ್ಪ ಹೊತ್ತು ನೋಡಿಕೊಂಡು ನಂತರ ನಾವು ಮನೆಗೆ ಹೊರಟ್ವಿ. ಇಲ್ಲಿ 1 ವಾರ ಪೂರ್ತಿ ಜಾತ್ರೆ ಇರೋದ್ರಿಂದ ಪ್ರತಿದಿನ ಒಂದೊಂದು ರೀತಿ ಸೇವೆ ಇರುತ್ತೆ. ಸಿಡಿ, ಕುಸ್ತಿ, ಮತ್ತು ಸಂಜೆ ಟೈಮಲ್ಲಿ ಎಂಟರ್ಟೈನ್ಮೆಂಟ್ಗೋಸ್ಕರ ಆರ್ಕೆಸ್ಟ್ರಾ, ಆಮೇಲೆ ಬೀದಿ ಬೀದಿ ತುಂಬಾ ಅಂಗಡಿಗಳೆಲ್ಲ ಬಂದಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಇವಾಗ ಸದ್ಯಕ್ಕೆ ಬೆಳಗ್ಗೆ ನಾವು ದೇವರ ಮೆರವಣಿಗೆಯನ್ನು ನೋಡಿಕೊಂಡು ಮನೆಗೆ ಹೊರಟ್ವಿ. ದಾರಿ ಉದ್ದಕ್ಕೂ ಪ್ರತಿಯೊಂದು ಮನೆ ಮುಂದೆನೂ ಸುಂದರವಾಗಿರುವಂತಹ ರಂಗೋಲಿಗಳು ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಎಲ್ಲ ಹಾಕಿದರು. ಮತ್ತು ಇನ್ನೊಂದೇನೆಂದರೆ ಎಲ್ಲರ ಮನೆ ಮುಂದೆನೂ ಕುರಿನ ಕಟ್ಟಿದರು. ಯಾಕಂದರೆ ಇವತ್ತಿನ ದಿನ ಇಲ್ಲಿ ನಾನ್ ವೆಜ್ ಅಡುಗೆಯನ್ನು ಮಾಡ್ತಾರೆ. ಮರಿ ಹೊಡೆದ್ಬಿಟ್ಟು ನಾನ್ ವೆಜ್ ಅಡುಗೆ ಮಾಡ್ತಾರೆ. ಅದಕ್ಕೋಸ್ಕರ ಎಲ್ಲರ ಮನೆ ಮುಂದೆನೂ ಸಾಧಾರಣ ಕುರಿಗಳನ್ನ ಕಟ್ಟಾಕಿದ್ರು. ನಾವು ಮನೆಗೆ ಬಂದುಬಿಟ್ಟು ಫ್ರೆಶ್ ಅಪ್ ಆದ್ವಿ. ನೋಡಿ ಮಕ್ಕಳು ಹೆಂಗೆ ಆಟ ಆಡ್ಕೊಳ್ತಾ ಇದ್ದಾರೆ.
ಬೆಳಗಿನ ಬ್ರೇಕ್ಫಾಸ್ಟ್ನ ಎಲ್ಲರೂ ಫಸ್ಟ್ ಮುಗಿಸ್ಕೊಂಡು ಆದಮೇಲೆ ಮಧ್ಯಾಹ್ನದ ಅಡುಗೆ ಸ್ಟಾರ್ಟ್ ಆಯಿತು. ಅಡುಗೆಗೆ ಅಡುಗೆ ಭಟ್ರು ಬಂದಿದ್ದರು. ಅವರು ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚೆ ನಮ್ಮ ಅಕ್ಕ ಒಲೆಗೆ ಪೂಜೆಯನ್ನು ಮಾಡಿದ್ಲು. ಪೂಜೆ ಆದಮೇಲೆ ಅಕ್ಷತೆ ಮತ್ತು ಹೂನ ಒಲೆಗೆ ಹಾಕಿಬಿಟ್ಟು ಎಲ್ಲರೂ ನಮಸ್ಕಾರ ಮಾಡ್ಕೊಂಡ್ವಿ. ಆಮೇಲೆ ಬಾವ ಒಲೆಯನ್ನು ಹಚ್ಚಿದ್ರು. ಆ್ಯಕ್ಚುಲಿ ಒಲೆ ಉರಿತಾ ಇದೆ, ನಿಮಗೆ ಬಿಸಿಲಿಗೆ ಕಾಣಿಸ್ತಿಲ್ಲ, ಯಾಕಂದರೆ ಬೆಳಗಿನ ಬಿಸಿಲೇ ಅಷ್ಟು ಮಧ್ಯಾಹ್ನದ ಬಿಸಿಲು ಥರ ಇತ್ತು. ಇವಾಗ ಇನ್ನೂ 9 ಗಂಟೆ 9-9:30 ಇರ್ಬೋದು ಆಲ್ಮೋಸ್ಟ್ ಟೈಮು, ಆದರೂ ಮಧ್ಯಾಹ್ನದ ಬಿಸಿಲು ಥರ ಇದೆ ನೋಡಿ. ನಮ್ಮದು ಒಲೆ ಪೂಜೆ ಎಲ್ಲ ಆಗೋಷ್ಟರಲ್ಲಿ ಅಡುಗೆ ಭಟ್ರು ಅವ್ರ ಕೆಲಸನ ಶುರು ಮಾಡಿಕೊಂಡ್ರು. ತರಕಾರಿ ಹೆಚ್ಚೋದು ಮತ್ತು ಈರುಳ್ಳಿ ಸಿಪ್ಪೆ ಎಲ್ಲ ಸುಲಿದು ಅದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಜೊತೆಗೆ ನಮಗೂ ಕೆಲವೊಂದು ಕೆಲಸಗಳನ್ನ ಕೊಟ್ಟರು. ನಾವು ಸಹ ಎಲ್ಲರೂ ಒಟ್ಟಾಗಿ ಕೂತ್ಕೊಂಡು ಮೆಣಸಿನ್ಕಾಯಿ ತೊಟ್ಟು ಬಿಡಿಸೋದು, ಬೆಳ್ಳುಳ್ಳಿ ಸಿಪ್ಪೆ ಸುಲಿಯೋದು, ಈ ಥರ ಎಲ್ಲ ಕೆಲಸನ ಎಲ್ಲರೂ ಒಟ್ಟಾಗಿ ಕೂತ್ಕೊಂಡು ಏನೋ ಮಜವಾಗಿ ಮಾತಾಡ್ಕೊಂಡು ತಮಾಷೆಯಾಗಿ ಮಾತಾಡಿಕೊಂಡು ಕೆಲಸನ ಮುಗಿಸಿದ್ವಿ. ಇದ್ರ ಮಧ್ಯೆ ಒಂದು ಫಜೀತಿ ಆಗಿದ್ದಂದರೆ ಗ್ರೈಂಡರ್ದು, ಯಾಕಂದರೆ ಅಡುಗೆ ಭಟ್ರು ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಚೆನ್ನಾಗಿ ಬಾಡಿಸ್ಬಿಟ್ಟು ಗ್ರೈಂಡ್ ಮಾಡಿಕೊಡಿ ಅಂತ ಕೊಟ್ಟರು. ನಾವು ಡೈರೆಕ್ಟಾಗಿ ಅದನ್ನ ಗ್ರೈಂಡರ್ಗೆ ಹಾಕಿದ್ವಿ. ಎಷ್ಟು ಹೊತ್ತು ಗ್ರೈಂಡರ್ ರನ್ ಆದರೂ ಸಹ ಅದು ಸ್ವಲ್ಪನೂ ನುಣ್ಣಗೆ ಆಗಲೇ ಇಲ್ಲ, ಈರುಳ್ಳಿ ಹಾಗೇ ಇತ್ತು. ಮತ್ತು ಇದು ಆಗಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ತೆಗೆದ್ಬಿಟ್ಟು ಎಲ್ಲ ಮಿಕ್ಸಿಗೆ ಹಾಕಿ, ಇದು ನೀವು ನೋಡ್ತಾ ಇರೋದು ಮಿಕ್ಸಿಗೆ ಹಾಕಿ ರುಬ್ಬಿಟ್ಟು ಕೊಟ್ವಿ. ನೆಕ್ಸ್ಟ್ ಟೈಮು ನಾವೇನು ಅಂದ್ಕೊಂಡು ಈರುಳ್ಳಿ ಟೊಮೆಟೊ ಎಣ್ಣೆ ಹಾಕಿ ಫ್ರೈ ಮಾಡಿರೋದ್ರಿಂದ ಅದು ಕಲ್ಲಿಗೆ ಸರಿಯಾಗಿ ಸಿಗ್ತಿಲ್ಲ, ಸೊ ಹಾಗಾಗಿ ಅದು ನುಣ್ಣಗಾಗಿಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಟೈಮು ಕಾಯಿ ಗಸಗಸೆ ಇದನ್ನೆಲ್ಲ ರುಬ್ಲಿಕ್ಕೆ ಹೇಳಿದ್ರು. ಸೊ ಅದನ್ನ ಹಾಕಿಬಿಟ್ಟು ರುಬ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಷ್ಟು ಹೊತ್ತು ರುಬ್ಬಿದ್ರು ನುಣ್ಣಗಾಗಲೇ ಇಲ್ಲ. ನಮ್ಮ ಅಪ್ಪ ಅಂತೂ ಬೈಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರೇ ಮತ್ತು ಮಿಕ್ಸಿ ಜಾರ್ಗೆಲ್ಲ ಹಾಕ್ಕೊಟ್ರು. ಮತ್ತು ಕೊನೆಗೆ ನಾವು ಮಿಕ್ಸಿನಲ್ಲಿ ರುಬ್ಬಿಟ್ಟು ಕೊಟ್ವಿ. ಅಷ್ಟರಲ್ಲಿ ಬಾವ ಎಲ್ಲರಿಗೂ ಕುಲ್ಫಿ ತೊಗೊಂಡು ಬಂದರು. ಈ ಬಿಸಿಲಿಗೆ ಸ್ವಲ್ಪ ದೇಹ ತಣ್ಣಗಾಗಲಿ ಅಂತ ಎಲ್ಲರೂ ಕುಲ್ಫಿ ಎಲ್ಲ ತಿಂದುಬಿಟ್ಟು ಮತ್ತೆ ನಮ್ಮ ಕೆಲಸನ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಇನ್ನು ಅಡುಗೆ ಭಟ್ರು ಏನು ಮಾಡ್ತಾಯಿದ್ದಾರೆ ಅಂತ ಒಂದು ರೌಂಡ್ ಹೊರಗಡೆ ನೋಡೋಕ್ಕೆ ಬಂದೆ. ಅವ್ರು ಆಲ್ರೆಡಿ ಒಂದು ಕಡೆ ಚಿಕನ್ ಗ್ರೇವಿ ಮತ್ತು ಇನ್ನೊಂದು ಕಡೆ ಮಟನ್ ಸಾರು ಎರಡೂ ಬೇಯ್ತಾ ಇತ್ತು. ಇವತ್ತು ಶ್ರೀಕಾಂತ್ ಅವರಿಗಂತೂ ಒಳ್ಳೆ ಕೆಲಸ ಸಿಕ್ಕಿತ್ತು, ಬೋಟಿ ಕ್ಲೀನ್ ಮಾಡೋ ಕೆಲಸ. ಶ್ರೀಕಾಂತ್ ಅವರು ಮತ್ತು ಬಾವ ಇಬ್ಬರು ಕೂತ್ಕೊಂಡು ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ. ಆ್ಯಕ್ಚುಲಿ ನನ್ನ ಚಾನಲಲ್ಲಿ ನಾನು ನಾನ್ ವೆಜ್ ಅಡುಗೆ ವಿಡಿಯೋ ಹಾಕಿದ್ದು ಇದೇ ಫಸ್ಟ್ ಟೈಮ್, ಯಾವಾಗಲೂ ಹಾಕಿರಲಿಲ್ಲ. ನಾನು ಕೂಡ ವೆಜಿಟೇರಿಯನ್ನೇ, ಬಟ್ ನಾನ್ ವೆಜ್ ಕುಕ್ ಮಾಡ್ತೀನಿ. ನಾನ್ ವೆಜ್ ಊಟ ಮಾಡಬೇಕಾದ್ರೆ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ತೀನಿ. ಇಟ್ಸ್ ಜಸ್ಟ್ ಫುಡ್, ಅವ್ರವ್ರಿಗೆ ಇಷ್ಟ ಆಗಿದ್ದು ಅವ್ರವ್ರು ತಿಂತಾರೆ ಅಲ್ವಾ, ಅದರಲ್ಲೇನಿದೆ. ಅನ್ನ ರೆಡಿಯಾಗೋಯ್ತು, ಅದ್ರ ಜೊತೆ ಮುದ್ದೆ ಕೂಡ ಇತ್ತು. ನಾನ್ ವೆಜ್ ಅಂದಮೇಲೆ ಮುದ್ದೆ ಇಲ್ಲದಿದ್ದರೆ ಚೆನ್ನಾಗಿರಲ್ಲ ಅಲ್ವಾ. ಮುದ್ದೆ ತೊಳೆಸಿದ್ದು ಆಯಿತು, ಮುದ್ದೆ ಕಟ್ಟಲಿಕ್ಕೆ ಸ್ಟಾರ್ಟ್ ಕೂಡ ಮಾಡಿದರು. ಈಗ ಐಟಮ್ಸ್ ಎಲ್ಲ ರೆಡಿಯಾಗಿದೆ, 1 by 1 ನೋಡ್ತಾ ಹೋಗೋಣ. ಫಸ್ಟಿಗೆ ಗೀರ್ ರೈಸು, ಆಮೇಲೆ ಇದು ಚಿಕನ್ ಗ್ರೇವಿ, ಚಿಕನ್ ವಿತ್ ಪಾಲಕ್ ಗ್ರೇವಿ, ಮಟನ್ ಸಾರು, ಇದು ಮಟನ್ ಸಾರು ಮತ್ತು ಪೀಸಸ್ಸು ಬಡಿಸ್ಲಿಕ್ಕೆ ಸಪ್ರೇಟ್ ಮಾಡಿರೋದು. ಇದು ಬೋಟಿ ಗೊಜ್ಜು, ಮತ್ತು ಇದು ಬಾಯ್ಲ್ಡ್ ಎಗ್ನ ಕಟ್ ಮಾಡಿಬಿಟ್ಟು ಉಪ್ಪು ಖಾರ ಹಾಕಿರೋದು. ಇದು ನಮ್ಮ ಫೇವ್ರೆಟ್ ರಸಮ್ ಮತ್ತು ಆನಿಯನ್ನು, ಸೌತೆಕಾಯಿ, ಲಿಂಬೆಹಣ್ಣೆಲ್ಲ ಕಟ್ ಮಾಡಿಟ್ಟಿರೋದು. ಮಸಾಲ ಮಜ್ಜಿಗೆ ನಾನೇ ಮಾಡಿರೋದು. ಮತ್ತು ಇದು ಪಾಯಸ, ಗೋಧಿ ನುಚ್ಚಲ್ಲಿ ಮಾಡಿರೋ ಪಾಯಸ. ಈಗ ಎಲ್ಲ ಐಟಮ್ ರೆಡಿಯಾಗಿದೆ, ಊಟಕ್ಕೆ ಕೂಡ ಜನ ರೆಡಿಯಾಗಿದ್ದಾರೆ. ಆಲ್ರೆಡಿ ಬಡಿಸ್ಲಿಕ್ಕೆ ಕೂಡ ಸ್ಟಾರ್ಟ್ ಮಾಡಿದ್ವಿ. ಇದು ಫಸ್ಟ್ ರೌಂಡ್, ಎಲ್ಲರೂ ಊಟಕ್ಕೆ ಕೂತಿದ್ದಾರೆ. ಆಮೇಲೆ ನೆಕ್ಸ್ಟು ಶ್ರೀಕಾಂತ್ ಅವರು ಕೂಡ ಊಟ ಮಾಡಿದರು. ಊಟ ಮಾಡಿಬಿಟ್ಟು ಎಲ್ಲ ಐಟಮ್ಸ್ ಚೆನ್ನಾಗಿದೆ ಅಂತಿದ್ರು, ನಾನ್ ವೆಜ್ ಎಲ್ಲ. ಮತ್ತು ಊಟ ಮಾಡಿದವ್ರು ಎಲ್ಲರೂ ಅಷ್ಟೇ, ಎಲ್ಲ ಐಟಮ್ಸು ತುಂಬಾ ಚೆನ್ನಾಗಿದೆ ಅಂತ ಇದ್ದರು.
ಆಲ್ಮೋಸ್ಟ್ ಎಲ್ಲ ಗೆಸ್ಟ್ದು ಊಟ ಆದಮೇಲೆ ನಾವೆಲ್ಲರೂ ಫ್ಯಾಮಿಲಿ ರೌಂಡ್ ಲಾಸ್ಟ್ ಎಲ್ಲ ಒಟ್ಟಿಗೆ ಕೂತ್ಕೊಂಡ್ವಿ ಊಟಕ್ಕೆ. ಎಲ್ಲ ನಾನ್ ವೆಜ್ಜೇ ಇದೆ, ವೆಜ್ ನಾನೇನು ಊಟ ಮಾಡಿದೆ ಅನ್ನೋ ಡೌಟ್ ಇರ್ಬೋದಲ್ವ. ಗೀ ರೈಸ್ಗೆ ವೆಜ್ ಕೂರ್ಮ ಮಾಡಿದ್ಲು ಅಕ್ಕ, ಮತ್ತು ಪಾಯಸ, ಅನ್ನ, ರಸಮ್ಮು ಎಲ್ಲನೂ ಇತ್ತು, ತುಂಬಾ ಚೆನ್ನಾಗಿತ್ತು. ಹೋಗೋಣ ಜಾತ್ರೆಗೆ. ಊಟ ಮಾಡಿ ರೆಸ್ಟ್ ಎಲ್ಲ ಆದಮೇಲೆ ಸಂಜೆ ನಾವು ಜಾತ್ರೆಗೆ ಹೋಗೋಣ ಅಂತ ಹೊರಟ್ವಿ. ಜಾತ್ರೆ ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬಾ ಚೆನ್ನಾಗಿತ್ತು. ಜಾತ್ರೆಯಲ್ಲಿ ಕೆಲವೊಂದು ಅಂಗಡಿಗಳು ಎಲ್ಲನೂ ಬಂದಿತ್ತು. ಅಂಗಡಿ ಎಲ್ಲ ಸುತ್ತಕೊಂಡು ಏನೇನೋ ಶಾಪಿಂಗ್ ಎಲ್ಲ ಮಾಡಿಕೊಂಡು, ಜಾಸ್ತಿ ಏನು ಮಾಡಿಲ್ಲ, ಕೆಲವೊಂದು ಶಾಪಿಂಗ್ಸ್ ಎಲ್ಲ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ. ಒಂದಿನ ಕಳೆದಿದ್ದಂತೂ ನಮಗೆ ಗೊತ್ತಾಗಲೇ ಇಲ್ಲ. ಬೆಳಿಗ್ಗೆ ಬಂದಾಗಿನಿಂದ ರಾತ್ರಿವರೆಗೂ ಏನೇನಾಯಿತು ಎಲ್ಲ ಈ ವ್ಲಾಗಲ್ಲಿ ನೀವು ನೋಡಿರ್ತೀರ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕೂಡ ಮಾಡಿ. ಜಾತ್ರೆ ಎಲ್ಲ ನೋಡಿಕೊಂಡು ಕೊನೆಗೆ ಮನೆಗೆ ಬಂದು ಊಟ ಮುಗಿಸ್ಕೊಂಡು ನಾವು ರಾತ್ರಿ 11:45 ಬಸ್ಗೆ ಬೆಂಗಳೂರು ಕಡೆ ಹೊರಟ್ವಿ. ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವ್ಲಾಗ್ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ. ಅಲ್ಲಿವರೆಗೆ ಬಾಯ್.